ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ ಅಂತ ಹೇಳಿ. ನಾನಿವತ್ತು ಒಂದು ಅವೇರ್ನೆಸ್ ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮಗೆ ಹೆಣ್ಮಕ್ಳಿಗೆ ತಿಂಗಳು ನಾವು ಮುಟ್ಟಾಗುವಂಥದ್ದು ಇರುತ್ತೆ. ಸೊ ಆ ಮುಟ್ಟಾಗುವಾಗ ನಮಗೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಏನೇನು ಇನ್ಫೆಕ್ಷನ್ಸ್ ಆಗುತ್ತೆ, ಅದಕ್ಕೆಲ್ಲ ಏನು ಕಾರಣ, ರೀಸನ್ಸ್ ಏನು ಅನ್ನೋದನ್ನು ನಾನು ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಮೇಯ್ನಾಗಿ ಏನಕ್ಕೆ ನಮಗೆ ಮುಟ್ಟಾಗೋವಾಗ ಆ ಥರದ ಒಂದು ಪ್ರಾಬ್ಲಮ್ಸ್ನ ನಾವು ಅನುಭವಿಸ್ತಾ ಇದ್ದೀರಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಸ್ವಲ್ಪ ಜನಕ್ಕೆ ಹೊಟ್ಟೆ ನೋವಿರುತ್ತೆ, ಮೊಣಕಾಲು ನೋವಿರುತ್ತೆ, ಬ್ಯಾಕ್ ಪೇನ್ ಇರುತ್ತೆ, ಮತ್ತು ಕತ್ತು ಬ್ಯಾಕಿಂದ ಕೆಳಗಡೆ ಸೊಂಟವರೆಗೂ ನೋವುತ್ತಿರುತ್ತೆ, ಪಾದದವರೆಗೂ ನರಗಳು ಸೆಳೆತಾ ಇರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ನ ಅನುಭವಿಸ್ತಿರ್ತಾರೆ. ಇಂಟರ್ನಲ್ಲಿ ನೋಡೋಕೆ ಹೋದಾಗ ಒಬ್ಬೊಬ್ಬರಿಗೆ ಹಿಚ್ಚಿಂಗ್ ಇರುತ್ತೆ, ಯೂರಿನ್ ಇನ್ಫೆಕ್ಷನ್ಸ್ ಆಗುತ್ತೆ, ಜೊತೆಗೆ ರ್ಯಾಷಸ್ ಆಗುತ್ತೆ. ಈ ಥರ ಒಂದು ಪ್ರಾಬ್ಲಮ್ಸ್ನ ಅನುಭವಿಸ್ತಿರ್ತಾರೆ. ಹೊಟ್ಟೆ ನೋವು ಹೆಂಗೆ ಬರುತ್ತೆ, ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನಾವಿವಾಗ ಒಂದು ಪ್ಯಾಡನ್ನು ರೀಸನ್ ಆಗಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ಹೇಗೆ ಏನು ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ನಾವು ಇವಾಗ ಅಂಗಡಿಗಳಲ್ಲಿ ಥರ ಕಂಪ್ನಿಗಳನ್ನ ಪ್ಯಾಡ್ಸ್ನ ನಾವಿಲ್ಲಿ ಯೂಸ್ ಮಾಡ್ತಾ ಹೋಗ್ತೀರಿ. ನಾನು ಆ ಒಂದು ಕಂಪ್ನಿ ಹೆಸರುಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ನೀವು ನಾರ್ಮಲ್ ಆಗಿ ಯೂಸ್ ಮಾಡ್ತಿರ್ತೀರ. ನಾನು ಇಲ್ಲಿ ಹಾಗೆ ಒಂದು ಸಾಮಾನ್ಯವಾಗಿರುವಂಥ ಒಂದು ಕಂಪ್ನಿ ಪ್ಯಾಡ್ನ ನಾನು ತೊಗೊಂಡಿದ್ದೀನಿ. ಅಂಗಡಿನಲ್ಲಿ ನಾವು ತೊಗೊಂಡು ಬಂದಾಗ ಆ್ಯಕ್ಚುಲಿ ಈ ಥರ ಪ್ಯಾಕಿಂಗ್ ಇರುತ್ತೆ. ಸೊ ಓಪನ್ ಮಾಡಿದಾಗ ಈ ಥರ ಇರುತ್ತೆ. ನಾವಿವಾಗ ಈ ಪ್ಯಾಕಿಂಗ್ನಲ್ಲಿರುವಂಥ ಪ್ಯಾಡ್ನ ನಾವು ಇಲ್ಲಿ ತೊಗೊಂಡಾಗ ನಮಗೆ ಒಂದು ಕೆಮಿಕಲ್ ಸ್ಮೆಲ್ ಬರುತ್ತೆ. ಅದು ಎಲ್ರಿಗೂ ಗೊತ್ತಿರುತ್ತೆ ಹೆಣ್ಮಕ್ಳಿಗೆ. ಏನು ಸ್ಮೆಲ್ ಅದು ನಾನು ಆಮೇಲೆ ಹೇಳ್ತೀನಿ. ಓಕೆ, ಹಿಂಗೆ ತೊಗೊಂಡು ನಾವು ಹಾಕ್ಕೊಳ್ತಾ ಹೋಗ್ತೀವಿ. ಆವಾಗ ತೊಗೊಂಡು ಹಾಕೊಂಡ್ಮೇಲೆ ನಾವು ತೊಗೊಂಡ್ಮೇಲೆ ಏನು ಮಾಡ್ತೀವಿ, ಹೀಗೆ ಕವರ್ ಮಾಡ್ತೀವಿ. ಜೊತೆಗೆ ಇದನ್ನು ಒಂದು ಕವರ್ನಲ್ಲೋ ಒಂದು ಬಟ್ಟೆದಲ್ಲೋ ಏನೋ ಪ್ಯಾಕ್ ಮಾಡಿ ನಾವು ಕವರ್ ಒಳಗಡೆ ಇಡ್ತೀವಿ. ಮತ್ತೆ ಅದೇನಾಗುತ್ತೆ, ಹೀಗೆ ಓಪನ್ ಆದಾಗ ಏನಾಗುತ್ತೆ, ನಮಗೆ ಕಣ್ಣಿಗೆ ಕಾಣದೇ ಇರುವಂಥ ಸೂಕ್ಷ್ಮಾಣು ಜೀವಿಗಳು, ಬ್ಯಾಕ್ಟೀರಿಯಾಸು, ಜಮ್ಸು, ವೈರಸ್ ಏನಾದರೂ ಇರುತ್ತೆ, ಅದು ಧೂಳುಗಳು ಏನೋ ಒಂದು ಸಮಥಿಂಗ್ ಎಂಟ್ರಿ ಆಯಿತು ಆಗಿ ಅದ್ರ ಮೇಲೆ ಕೂತಿತ್ತು. ಮತ್ತೆ ನಾವೇನು ಮಾಡ್ತೀವಿ, ಮತ್ತೆ ತೊಗೊತೀವಿ, ಅದೇ ಬ್ಯಾಕ್ಟೀರಿಯಾ ಜಮ್ಸ್ ಕೂತಿರೋ ಅಂಥದ್ದನ್ನು ನಾವು ಮತ್ತೆ ನಮ್ಮ ಪ್ರೈವೇಟ್ ಪಾರ್ಟ್ಗೆ ನಾವು ಅಪ್ಲೈ ಮಾಡ್ತಿರ್ತೀವಿ. ಸೊ ಆ ಒಂದು ಜಮ್ಸು ಬ್ಯಾಕ್ಟೀರಿಯಾಯಿಂದ ಏನೇನಾಗುತ್ತೆ, ನಮಗೆ ಇಚ್ಚಿಂಗು ಆಗ್ಬೋದು, ರ್ಯಾಷಸ್ಸು ಆಗ್ಬೋದು, ಬೇರೆ ಥರ ಬ್ಯಾಕ್ಟೀರಿಯಾ ವೈರಸ್ ಏನಾದರೂ ಇತ್ತು ಅಂತಂದರೆ ನಮ್ಗೆ ಇಂಟರ್ನಲ್ಲಿ ಹೋದಾಗ ನಮ್ಮ ಗರ್ಭಕೋಶಕ್ಕೆ ಒಂದು ಸ್ವಲ್ಪ ಇನ್ಫೆಕ್ಷನ್ಸು ಆಗ್ಬೋದು. ಅದನ್ನು ಓವರಿಸಿಸ್ ಅಂತ ಹೇಳ್ತಾರೆ, ಅಂದರೆ ವಾಟರ್ ಬಬಲ್ಸು. ಅದು ಬಂದಾಗ ನಮಗೆ ಹೊಟ್ಟೆ ನೋವು ತಡೆಯೋಕ್ಕೆ ಆಗೋದಿಲ್ಲ. ಸೊ ಈ ಥರ ಒಂದು ಪ್ರಾಬ್ಲಮ್ಸನ್ನು ನಾವು ಹೆಣ್ಮಕ್ಳು ಫೇಸ್ ಮಾಡ್ತಿದ್ವಿ. ಇನ್ಸ್ಟೆಡ್ ಆಫ್ ಈ ಥರ ಒಂದು ಕಂಪ್ನಿ ಬದಲಿಗೆ ನನ್ನ ಕಂಪನಿ ಮೋದಿ ಕೇರ್ ಇಂದ ಫ್ರೀಡಮ್ ಅಂತ ನಾನು ಒಂದು ನ್ಯಾಪ್ಕಿನ್ಸ್ನ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ನಿಮಗೆ. ನೋಡಿ, ಹೆಸರು ಎಷ್ಟು ಚೆನ್ನಾಗಿದೆ. ಹೆಣ್ಮಕ್ಳಿಗೆ ನಾವು ಈಚೆ ಆದಾಗ 3 ದಿನ ನಾವು ಫ್ರೀಡಮಾಗೇ ಇರಲ್ಲ. ಯಾರಾದರೂ ನಮಗೆ ಅಡುಗೆ ಮಾಡಿ ಹಾಕಿದ್ರೆ ಸಾಕಪ್ಪ, ಊಟ ಮಾಡಿ ಮಲಗೋಣ ಅನಿಸ್ತಾ ಇರುತ್ತೆ. ಮೈ ಕೈ ಎಲ್ಲನೂ ನಮಗೆ ಪೇಯ್ನು. ಸೊ ಆ 3 ದಿನನೂ ನಾವು ಡಿಆಕ್ಟಿವ್ ಆಗಿ ಇರ್ತೀವಿ. ಅದನ್ನು ಇಲ್ಲಿ ಆ್ಯಕ್ಟಿವ್ ಆಗಿ ಇಟ್ಕೊಳೋದಕ್ಕೆ ಒಂದು ಸಲಹೆ ನಾನು ಕೊಡ್ತಾ ಇದ್ದೀನಿ ಹೆಣ್ಮಕ್ಳ. ಮತ್ತು ನೋಡಿ, ಇಲ್ಲಿ ಪ್ಯಾಕಿಂಗ್ ಸಿಸ್ಟಮ್ ಈ ಥರ ಇರುತ್ತೆ. ಇದನ್ನು ನಾವು ಪ್ಯಾಡ್ ತೊಗೊಳೋದಕ್ಕೆ ಈ ಥರ ಓಪನ್ ಮಾಡ್ತೀವಿ. ನಾನೀಗೆ ತೊಗೊಂಡಿದ್ದೀನಿ. ಮತ್ತೆ ನೋಡಿ, ನಾನು ಪ್ಯಾಕಿಂಗು ಈ ಥರ ಕ್ಲೋಸ್ ಮಾಡ್ತೀನಿ. ಇಲ್ಲಿ ನಮಗೆ ಯಾವುದೇ ಥರ ಜಮ್ಸು, ಬ್ಯಾಕ್ಟೀರಿಯಾ, ವೈರಸ್ಗಳು ನಮಗೆ ಎಂಟ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕಂಪ್ನಿಯಿಂದ ಈ ಒಂದು ಕಂಪ್ನಿಗೆ ಇದಕ್ಕೆ ಒಂದು ಪ್ಲಸ್ ಪಾಯಿಂಟ್ ನಮ್ಗೆ ಆಯಿತಾ. ನೆಕ್ಸ್ಟ್, ನಮ್ಮ ಒಂದು ಪ್ಯಾಡು 8 ಲೇಯರ್ಸಿಂದ ಕೂಡಿರುತ್ತೆ ಆ್ಯಂಡ್ ಮೇಡಪ್ ಆಫ್ ಪ್ಯೂರ್ಲಿ ಕಾಟನ್. ನೋಡಿ ಇದ್ರದ್ದು ಹೇಗಿದೆ ಸ್ಟಿಚಿಂಗು, ಇದ್ರದ್ದು ಯಾವ ಥರ ಇರುತ್ತೆ. ಸೊ ಇಲ್ಲಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಎರಡು ಓಪನ್ ಮಾಡಿ ಯಾವ ಥರ ಫಂಕ್ಷನಿಂಗ್ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ನಾನು ಸಮಸ್ಯೆಗಳು ಹೇಳಿದೆ. ಹೊಟ್ಟೆ ನೋವು, ಹಿಚ್ಚಿಂಗು, ಯೂರಿನ್ ಇನ್ಫೆಕ್ಷನ್ನು, ಮತ್ತು ಓವರ್ ಹೀಟ್ ಆಗೋದು, ಪ್ರತಿಯೊಂದನ್ನು ನಾನು ಹೇಳಿದೆ. ಆ ಒಂದು ಇನ್ಫೆಕ್ಷನ್ಸ್ನ ಇಲ್ಲಿ ನಮಗೆ ನಮ್ಮ ಒಂದು ಫ್ರೀಡಮ್ ಪ್ಯಾಡಲ್ಲಿ ಸಿಲ್ವರ್ ನ್ಯಾನೋ ಚಿಪ್ ಅನ್ನೋದನ್ನು ಕೊಟ್ಟಿದ್ದಾರೆ. ಇದನ್ನು ಒಂದು ಚಿಟಿನ್ ಅನ್ನೋ ಒಂದು ಇದರಿಂದ ಮಾಡಿದ್ದಾರೆ.
ನಮ್ಗೆ ಏನೇನು ಇನ್ಫೆಕ್ಷನ್ಸ್ ಇದೆ ಅದು ಎಲ್ಲ ಕೂಡ ಇಲ್ಲಿ ಕಂಟ್ರೋಲ್ ಆಗ್ತಾ ಹೋಗುತ್ತೆ ನಮಗೆ. ಅಂದರೆ ಯಾವುದೇ ಥರದ್ದು ಬ್ಯಾಡ್ ಬ್ಯಾಕ್ಟೀರಿಯಾ ರಿಲೀಸ್ ಆಗ್ತಾ ಹೋಗುತ್ತಲ್ಲ, ಆ ಬ್ಯಾಡ್ ಬ್ಯಾಕ್ಟೀರಿಯಾನ ಇಲ್ಲಿ ಅದು ತಡೆಗಟ್ತಾ ಹೋಗ್ತಾ ಇರುತ್ತೆ. ಜೊತೆಗೆ ನಾವು ಎಲ್ಲಿ ನಾವು 4 ಅವರಿಗೆ ಒಂದ್ಸಲಿ ಚೇಂಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಸ್ ಎಲ್ಲಾದರೂ ಟ್ರಾವೆಲ್ ಮಾಡೋವಾಗ ಎಲ್ಲ ನಮಗೆ ಎಲ್ಲೂ ಹೈಜೀನ್ಸ್ ಬಾತ್ರೂಮ್ಗಳು, ಟಾಯ್ಲೆಟ್ ರೂಮ್ಸು ಸಿಕ್ಕಲ್ಲ ಹೆಣ್ಮಕ್ಳಿಗೆ. ಫಾರ್ ಎಕ್ಸಾಂಪಲ್ ಸ್ಕೂಲ್ಸ್ನಲ್ಲೇ ಆಗಲಿ, ಕಾಲೇಜುಗಳೇ ಆಗಲಿ, ಆಫೀಸುಗಳಲ್ಲೇ ಆಗಲಿ ಹೈಜೀನ್ ಮೇಂಟೈನ್ ಮಾಡಿರಲ್ಲ. ಸಮ್ ಅದರ್ ಆಫೀಸಲ್ಲಿ ದೊಡ್ಡ ಹೈಬ್ರಿಡ್ ಸ್ಕೂಲ್ಸ್ನಲ್ಲಿ, ಕಾಲೇಜುಗಳಲ್ಲಿ ಮಾಡಿರ್ತಾರೆ. ಬಟ್ ಲೋಕಲ್ ಸ್ಕೂಲ್ಸ್ನಲ್ಲೇ ಎಲ್ಲ ನಮಗೆ ಈ ಥರದ್ದು ಒಂದು ಪರಿಸ್ಥಿತಿಗಳಿರುತ್ತೆ. ಆ ಒಂದು ಮೂಮೆಂಟ್ಗೆ ನಮಗೆ ಚೇಂಜ್ ಮಾಡೋಕ್ಕೆ ಜಾಗ ಇದ್ದಿರೋವಾಗ ಹೆಣ್ಮಕ್ಳಿಗೆ ಆಗ್ತಿರೋವಂಥ ತೊಂದರೆಗಳು ಪ್ರತಿಯೊಂದು ತಾಯಿಗೂ ಗೊತ್ತು, ಹೆಣ್ಮಕ್ಳಿಗೂ ಗೊತ್ತು ಅಲ್ವಾ. ಸೊ ಇಲ್ಲಿ ನಾನು ಅದಕ್ಕೆ ಇನ್ನೊಂದು ಸಜೆಷನ್ ಹೇಳ್ತೀನಿ. ಇಲ್ಲಿ ನೋಡಿ, ನಾನೊಂದು ಬ್ಲೂ ಲಿಕ್ವಿಡ್ ತೊಗೊಂಡಿದ್ದೀನಿ, ಅಂದರೆ ನೀಲಿ ಮಿಕ್ಸ್ ಮಾಡಿರೋವಂಥ ನೀರು. ಯಾವ ಥರ ನಮ್ಮ ಪ್ಯಾಡ್ಗೂ ಬೇರೆ ಇರೋವಂಥ ಪ್ಯಾಡ್ಗಿರೋವಂಥ ಕೆಪಾಸಿಟಿನ ನಾನು ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ, ಎಲ್ಲ ಎರಡೂ ಒಂದೇ ಸಮ ಇದೆ. ಓಕೆ, ಇಲ್ಲ ಹಾಕಿದ್ದೀನಿ, ಇಷ್ಟು ಮಿಕ್ಕಿದೆ. ಇಲ್ಲಿ ನಾನು ಒಂಚೂರು ಜಾಸ್ತಿನೇ ಹಾಕ್ತೀನಿ. ಜೊತೆಗೆ ಇಲ್ಲಿ ನಾನು ಕೆಳಗಡೆಗೂ ಹಾಕಿದ್ದೀನಿ. ಯಾಕೆ ಅಂತ ನಿಮಗೆ ಹೇಳ್ತೀನಿ. ಅಲ್ಲಿ ನೋಡಿ, ನೀವು ಕೆಳಗಡೆ ಹಾಕಿರೋವಂಥ ನೀರು ಅಂದರೆ ಇಲ್ಲಿ ಆಗೋವಂಥ ಹೆಡ್ಜಲ್ಲಿ ಆಗ್ತಾ ಇರೋವಂಥ ನಮಗೆ ಬ್ಲೀಡ್ ಏನಾಗ್ತಿದೆ ಹೆಡ್ಜ್ವರೆಗೂ ಬಂದಾಗಲೂ ಕೂಡ ನಮ್ಗೆ ಅದನ್ನು ಸಕ್ ಮಾಡಿ, ಅಬ್ಸರ್ವ್ ಮಾಡಿ ಲಾಕ್ ಮಾಡುತ್ತೆ. ಮತ್ತೆ ಲೀಕ್ ಮಾಡೋದಕ್ಕೆ ಚಾನ್ಸ್ ಕೊಡೋದಿಲ್ಲ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಹಾಕಿ ತೋರಿಸಿದ್ದೀನಿ. ಸೊ ನೋಡಿ, ಎರಡೂ ಒಂದೇ ಕ್ವಾಂಟಿಟಿನಲ್ಲಿ ಮಿಕ್ಸ್ ಇದ್ದೀನಿ. ಮತ್ತು ಇಲ್ಲಿ ನೋಡಿ, ನಮಗೆ ಹೇಳ್ತಾರೆ ಟಿ ವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಹೇಳ್ತಾರೆ ಕಾಟನ್ ಎಷ್ಟು ಕೆಪಾಸಿಟಿ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಹಾಕ್ಕೊಳ್ಳೋ ಅಂಥ ಬಟ್ಟೆ ಒಂದು ಕಾಟನ್ ಆಗಿರುತ್ತೆ. ಆ ಬಟ್ಟೆನ ನೀವು ಒಗೆದು ಹಿಂಡಿದಾಗ ಆ ಬಟ್ಟೆನಲ್ಲಿರುವಂಥ ನೀರು ಆಚೆ ಕಡೆಗೆ ಬಿಡುತ್ತೆ. ಆದರೆ ನೀವು ಹಿಂಡಿದ ತಕ್ಷಣ ಡ್ರೈ ಆಗಿಬಿಡುತ್ತಾ? ಇಲ್ಲ ಅಲ್ವಾ. ಅದರಲ್ಲಿ ಇರೋವಂಥ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟನ್ನು ಇಟ್ಕೊಂಡು ಮಿಕ್ಕಿದನ್ನ ನೀರು ಆಚೆ ಹಾಕಿರುತ್ತೆ. ಬಟ್ಟೆ ಹಿಂಡಿದ ತಕ್ಷಣ ಹಾಗೆ ಡ್ರೈ ಆಗಿಬಿಟ್ಟು ಹಾಗೆ ಹಾಕೊಳಕ್ಕಾಗುತ್ತಾ? ಇಲ್ಲ. ಬಿಕಾಸ್ ಹತ್ತಿಗೆ ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟೇ ಕೆಪಾಸಿಟಿ ಇರುತ್ತೆ, ಪ್ರತಿಯೊಬ್ಬರಿಗೂ ಹಾಗೆ ಇರುತ್ತೆ. ಸೊ ಇಲ್ಲಿ ನೋಡಿ, ಟಿ ವಿಲಿ ಹೇಳ್ತಾರೆ ಲೀಕ್ ಆಗಲ್ಲ ಅಂತ ಹೇಳ್ತಾರೆ. ನಾನು ಇವಾಗ ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ನಾನು ಪ್ರೆಸ್ ಮಾಡಿ ತೋರಿಸ್ತಿದ್ದೀನಿ. ಇಲ್ಲಿ ನೀರು ಬರ್ತಿದೆ. ಇಲ್ಲಿ ನಾನು ಪ್ರೆಸ್ ಮಾಡ್ತಿದ್ದೀನಿ, ನನಗೆ ವೆಟ್ ಆಗ್ತಿಲ್ಲ. ಓಕೆ, ಇದನ್ನು ನಾನು ನಿಮಗೆ ಇನ್ನೊಂದು ರೀತಿಯಲ್ಲೂ ತೋರಿಸ್ತಾ ಹೋಗ್ತೀನಿ. 2 ಟಿಶ್ಯೂ ತೊಗೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, ನಾನು ಏನೂ ಮಾಡಿಲ್ಲ, ನಾನು ಯಾವುದೇ ಥರ ಪ್ರೆಸ್ಸು ಮಾಡಿಲ್ಲ. ಇಲ್ಲಿ ಟಿಶ್ಯೂ ಏನಾಗ್ತಿದೆ, ನಮ್ಮ ಕಡೆ ಇರೋವಂಥ ಟಿಶ್ಯೂ ಏನಾಗಿದೆ, ನಾನು ಇಲ್ಲಿ ಪ್ರೆಷರ್ ಬಿಡೋದಿಲ್ಲ. ಬಿಕಾಸ್ ಯಾಕಂದರೆ ನಿಮಗೆ ಇಲ್ಲಿ ಆಲ್ರೆಡಿ ವೆಟ್ ಆಗ್ತಿದೆ. ನಾನು ಇಲ್ಲಿ ಪ್ರೆಷರ್ ಮಾಡಿ ತೋರಿಸ್ತಿದ್ದೀನಿ. ಸೊ ಇಲ್ಲಿ ನೋಡಿ, ನಾನು ಪ್ರೆಷರ್ ಮಾಡಿದ್ದಕ್ಕೆ ಏನಾಯಿತು, ಇಲ್ಲಿ ಪ್ರೆಷರ್ ಮಾಡಿದ್ದಕ್ಕೆ ಏನಾಯಿತು. ಫ್ರೆಂಡ್ಸ್ ನೋಡಿ, ಇದಕ್ಕೆ ಇರೋವಂಥ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್ ಮತ್ತೆ ಲೀಕ್ ಮಾಡಲ್ಲ, ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ತಾರೆ. ಎಲ್ಲಿ? ಅಡ್ವರ್ಟೈಸ್ಮೆಂಟಲ್ಲಿ. ಇಲ್ಲಿ ನೋಡಿ, ನಾನು ಏನೂ ಮಾಡಿಲ್ಲ, ಜಸ್ಟ್ ಹಿಂಗೆ ಕೊಟ್ಟಿದ್ದೀನಿ. ಲೀಕ್ ಆಗ್ತಿದೆ ಆಲ್ರೆಡಿ ಅಲ್ವಾ? ಇಲ್ಲಿ ನೋಡಿ, ಎಲ್ಲಿ ಲೀಕ್ ಆಗಿದೆ? ಇದೆ. ನಮಗೆ ಆಗ್ತಾ ಇರೋವಂಥ ತೊಂದರೆಗಳು, ಹೆಣ್ಮಕ್ಳಿಗೆ ಆಗ್ತಾ ಇರೋವಂಥ ತೊಂದರೆಗಳು ಇದೇನೆ. ಓಕೆ, ನಮ್ಮ ಕಂಪ್ನಿ ಪ್ಯಾಡ್ ತೋರಿಸ್ತೀನಿ ನಾನು. ನೋಡಿ, ಸೊ ದಿಸ್ ಈಸ್ ವಾಟ್ ನಮ್ಮ ಕಂಪನಿ ಮೋದಿ ಕೇರ್ಗೂ ಮತ್ತು ಹೊರಗಡೆ ಇರುವಂಥ ಕಂಪನಿಗೂ ಇರುವಂಥ ಡಿಫ್ರೆನ್ಸು. ನಾನು ಹೇಳಿದೆ 8 ಲೇಯರು. ಏನಪ್ಪ ಇವರು ಪ್ಯೂರ್ಲಿ ಕಾಟನ್ ಅಂತ ಹೇಳಿಬಿಟ್ಟು, ಕಾಟನ್ಗಿರೋ ಕೆಪಾಸಿಟಿನೂ ಹೇಳಿಬಿಟ್ಟು ಇಷ್ಟೊಂದು ಲಿಕ್ವಿಡ್ನ ಇದು ಅಬ್ಸರ್ವ್ ಮಾಡುತ್ತಾ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನೋಡಿ, ನಮ್ಮಲ್ಲಿ ಒಂದು ಪಾಲಿಮರ್ ಜೆಲ್ ಅಂತ ನಾವು ಯೂಸ್ ಮಾಡಿದ್ದೀವಿ. ಈ ಪಾಲಿಮರ್ ಜೆಲ್ಲದು ಇರೋವಂಥ ಒಂದು ಫಂಕ್ಷನ್ ಏನು ಅಂತಂದರೆ, ಎಷ್ಟೇ ಬ್ಲೀಡ್ನ ಅಬ್ಸರ್ವ್ ಮಾಡಿ ಲಾಕ್ ಮಾಡುತ್ತೆ, ಸಾಲಿಡ್ ಮಾಡುತ್ತೆ. ಸೊ ಇಲ್ಲಿ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡಲ್ಲಿ ನಮಗೆ ಇದು ಸಾಲಿಡ್ ಆಗುತ್ತೆ.
ಅನ್ನೋದು ಇಲ್ಲಿ ನಮಗೆ ಪ್ರಾಬ್ಲಮ್ಮು ಸಾಲ್ವ್, ಅಂದರೆ ಲಾಕಿಂಗ್ ಸಿಸ್ಟಮು ಚೆನ್ನಾಗಿದೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಇದು ಸಾಲಿಡ್ ಆಯಿತು. ಅಬ್ಸರ್ವ್, ಇಷ್ಟು ಬೇಗ ಇದು ಅಬ್ಸರ್ವ್ ಮಾಡಿ ಲಾಕ್ ಮಾಡುತ್ತೆ. ಜೊತೆಗೆ ನಾನು ಹೇಳಿದೆ ಎಲ್ಲ ಥರದ್ದು ಏನು ಇನ್ಫೆಕ್ಷನ್ಸ್ ಇರುತ್ತೆ ಆ ಇನ್ಫೆಕ್ಷನ್ಸ್ನ ನಮಗೆ ಈ ಒಂದು ಸಿಲ್ವರ್ ನ್ಯಾನೋ ಚಿಪ್ಪು ನಮಗೆ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದೆ ನಾನು. ಅಷ್ಟು ಪ್ರಾಬ್ಲಮ್ಸು ನಮಗೆ ಇಲ್ಲಿ ಸಾಲ್ವ್ ಆಗ್ತಾ ಹೋಗುತ್ತೆ. ಜೊತೆಗೆ ನಾವು 4 ಅವರಿಗೆ ಒಂದ್ಸಲಿ ನಾವು ಪ್ಯಾಡ್ನ ಚೇಂಜ್ ಮಾಡಲೇಬೇಕು. ಬಿಕಾಸ್ ಆಫ್ ಬ್ಯಾಕ್ಟೀರಿಯಾ, ನಮಗೆ ಬ್ಯಾಡ್ ಬ್ಯಾಕ್ಟೀರಿಯಾಸು ರಿಲೀಸ್ ಆಗ್ತಾ ಇರುತ್ತೆ. ಆ ಬ್ಯಾಕ್ಟೀರಿಯಾಸ್ನ ಇದು ಅಲ್ಲಿ ಕಿಲ್ ಮಾಡ್ತಾ ನಮಗೆ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಯಾವುದೇ ಥರ ಇನ್ಫೆಕ್ಷನ್ಸ್ನ ಇಲ್ಲದೆ ಇರೋಂಗೆ ನೋಡ್ಕೊಳುತ್ತೆ. ನೋಡಿ, ಓಕೆ, ನೀರಾಗಿದ್ರೆ ಕೆಳಗಡೆ ಉಯ್ಕೋಬೇಕಿತ್ತು, ಬಟ್ ಇದು ನಾನು ಉಲ್ಟಾ ಪಲ್ಟಾ ಮಾಡ್ತಿದ್ದೀನಿ. ಆಗ್ತಿದ್ಯಾ ನೋಡಿ? ಓಕೆ. ಸೊ ಫ್ರೆಂಡ್ಸ್, ಇದನ್ನು ನಾನು ಎಲ್ಲ ಥರ ಹೆಣ್ಮಕ್ಳಿಗೆ ಅವೇರ್ನೆಸ್ನ ಮೂಡಿಸಿ ಅವರಿಗೆ ಇರೋವಂಥ ಸಮಸ್ಯೆಗಳನ್ನ ಹೋಗಲಾಡಿಸೋದಕ್ಕೆ ನನ್ನ ಕಡೆಯಿಂದ ಒಂದು ಸೊಲ್ಯೂಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.